ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 10ರ ಲೈವ್ ಅಪ್ಡೇಟ್ಸ್ ಮತ್ತು ಇವತ್ತಿನ ಪ್ರೋಮೋ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿನ್ನೆ ದಿನ ಎಪಿಸೋಡ್ ಎಲ್ಲರೂ ನೋಡಿದ್ವಿ. ವಾರಾಂತ್ಯದಲ್ಲಿ ಯಾರ ಹತ್ರ ಹೆಚ್ಚು ಪಾಯಿಂಟ್ಸ್ ಇರುತ್ತೆ ಅವರು ಟಿಕೆಟ್ ಟು ಫಿನಾಲೆ ಒಂದು ಹಂತಕ್ಕೆ ಹೋಗ್ತಾರೆ ಅಂತ ಹೇಳಿದರು. ಆದರೆ ನಿನ್ನೆ ದಿನ ಬಿಗ್ ಬಾಸ್ ಯಾಕೋ ನಿರ್ಧಾರ ಸರಿಯಾಗಿ ತಗೊಂಡಿಲ್ಲ ಅಂತ ಎಲ್ಲರೂ ರೊಚ್ಚಿಗೆದ್ದಿರೋದು ಉಂಟು. ಯಾಕಂತ ಹೇಳಿದರೆ ಪ್ರತಾಪ್ ಅವ್ರದ್ದು 420 420 ಪಾಯಿಂಟ್ಸ್ ಇತ್ತು, ಸಂಗೀತ ಅವ್ರದ್ದು 300 ಏನೋ ಇತ್ತು. ಸೊ ಅವರು ಅಷ್ಟಕ್ಕೇ ಡೈರೆಕ್ಟ್ ಪ್ರತಾಪ್ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು ಟಿಕೆಟ್ ಟು ಫಿನಾಲೆಗೆ. ಬಟ್ ಮತ್ತೆ ಮನೆಯವ್ರಿಗೆ ವೋಟಿಂಗ್ ರೀತಿ ಸಿಸ್ಟಮ್ ಎಲ್ಲ ಮಾಡಿ ಅಲ್ಲಿ ಸಂಗೀತ ಅವ್ರನ್ನ ನೇರವಾಗಿ ಟಿಕೆಟ್ ಟು ಫಿನಾಲೆಗೆ ಸೆಲೆಕ್ಟ್ ಮಾಡ್ತಾರೆ. ಇದು ತುಂಬಾ ಬೇಜಾರಾಗುತ್ತೆ. ಅದು ಅಲ್ಲದೆ ಒಂದು ವಾರ ಕಷ್ಟಪಟ್ಟು ಎದ್ದು ಬಿದ್ದು ಗೇಮ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಂಥ ಪ್ರತಾಪ್ಗೆ ತುಂಬಾ ಬೇಜಾರಾಗುತ್ತೆ. ನಮ್ರತಾ ಅವ್ರನ್ನ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಸಂಗೀತ ಮತ್ತು ಪ್ರತಾಪ್ ಅವ್ರನ್ನ ಇಬ್ಬರನ್ನೇ ಅಲ್ಲಿ ನಾವು ಪಾಯಿಂಟ್ಸ್ ಜಾಸ್ತಿ ಇತ್ತು, ಅವರಿಬ್ಬರನ್ನೇ ವೋಟಿಂಗ್ ಪ್ರಕಾರ ಮಾಡಿದರೂ ಸಹ ಇಬ್ಬರನ್ನೇ ನಿಲ್ಲಿಸಬೇಕಾಗಿತ್ತು. ಬಟ್ ನಮ್ರತಾ ಅವ್ರನ್ನ ಉಳಿಸ್ಕೋ ಪ್ರಯತ್ನ ಇತ್ತೇನೋ ಬಿಗ್ ಬಾಸ್ನಂತ ತುಂಬ ಜನರ ಆಕ್ರೋಶ ಇದು. ಅಂದರೆ ಟಾಪ್ ಫೈನಲ್ಲಿ ಅವ್ರನ್ನೂ ಸಹ ಇಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದಾರೇನೋ ಅಂತ ಹೇಳ್ಬಿಟ್ಟು ಎಲ್ಲೋ ಎಡವಿದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಈ ಸಲ. ಹಾಗೆ ಇವತ್ತಿನ ಒಂದು ನೀವು ಪ್ರೋಮೋ ನೋಡೋದಾದರೆ ಸುದೀಪ್ ಸರ್ ಅವರು ಬರ್ತಾರೆ. ಸೊ ತುಂಬ ಮಾಹಿತಿಗಳು ಬರ್ತಾ ಇದೆ. ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಕಂಪ್ಲೀಟ್ ಎಪಿಸೋಡ್ ನೋಡಿದಾಗನೇ ಗೊತ್ತಾಗೋದು. ಸುದೀಪ್ ಅವರು ಪ್ರತಾಪ್ ಅವ್ರಿಗೆ ಈ ಟಿಕೆಟನ್ನು ನ್ಯಾಯಯುತವಾಗಿ ಕೊಡಿಸ್ತಾರೆ ಅಂತ ಕೇಳಿಬಂದಿದೆ. ಹಂಗಂತ ಹೇಳ್ಬಿಟ್ಟು ಸಂಗೀತ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಅಲ್ಲ. ಸೊ ಸಂಗೀತ ಅವರು ತುಂಬ ಚೆನ್ನಾಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿರೋದು ಉಂಟು. ಆದರೆ ಪಾಯಿಂಟ್ಸ್ ಎಂಡ್ಗೆ ಎಷ್ಟು ಜಾಸ್ತಿ ಯಾರ್ದಿದೆ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವತ್ತಿನ ಕಂಪ್ಲೀಟ್ ಒಂದು ಎಪಿಸೋಡ್ ನೋಡೋಣ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೀವೇನಾದರೂ ಲೈವ್ ಆಗಿ ಬಿಗ್ ಬಾಸ್ ನೋಡಬೇಕು ಅಂದ್ಕೊಂಡಿದ್ರೆ ಜಿಯೋ ಸಿನಿಮಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.